ಧ್ರುವಂತ್ ವಿರುದ್ಧ ಸಿಡಿದದ್ರ ಸೂರಜ್ ಹಾಗೆ ಧನುಷ್. ಧ್ರುವಂತ್ ಆಡಿದಂತ ಒಂದಿಷ್ಟು ಮಾತುಗಳು ಸಿಕ್ಕಾಪಟ್ಟೆ ಸದ್ದನ್ನ ಮಾಡ್ತಾ ಇದೆ. ಈ ಬಾರಿ ಕಿಚ್ಚನ ಪಂಚಾಯಿತಿಯಲ್ಲಿ ಸಿಕ್ಕಾಪಟ್ಟೆ ಧ್ರುವಂತ್ ಅವರ ವಿಚಾರಕ್ಕೆ ಒಂದಿಷ್ಟು ಚರ್ಚೆ ಆಗ್ಲೇಬೇಕಾಗಿರುವಂಥದ್ದು ಹಾಗೆ ಆಗುತ್ತೆ. ಒಂದು ಮಾತನ್ನ ಕೇಳಿಸ್ಕೊಂಡ್ಬಿಟ್ಟಿರ್ತಾರೆ. ಸೊ ಆ ಪದ ಟೀ ಕೊಬ್ಬು ಅನ್ನುವಂಥದ್ದು. ಸೊ ಈ ಅಶ್ಲೀಲ ಪದಗಳನ್ನು ಬಳಸುವ ಮೂಲಕ ಸಮಾಜಕ್ಕೆ ಯಾವ ರೀತಿಯಾದಂಥ ಹೊರಗಡೆ ಏನು ಪೋಟ್ರಿ ಆಗ್ತಾ ಇದೆ ಅಂತ ಅನ್ಕೋತಾ ಇದ್ದಾರೋ ಗೊತ್ತಿಲ್ಲ. ಅಥವಾ ಸೂರಜೇ ಒಂದ್ ಕಡೆ ಧನುಷ್ ಮತ್ತು ಧ್ರುವಂತ್ ನಡುವೆ ಬೆಂಕಿ ಹಚ್ಚಿಬಿಟ್ಬಿಟ್ರ, ಯಾರೂ ಕೂಡ ಬಿಡಿಸಕ್ ಹೋಗ್ತಾ ಇಲ್ಲ. ಸೊ ಹಂಗಾದ್ರೆ ಅತಿಥಿಗಳ ರೀತಿಯೇ ಇರ್ಬೇಕಾ ಅವರು? ಸೊ ಇವರು ಮನೆ ಮಂದಿ ಏನಾದರೂ ಜಗಳ ಮಾಡ್ತಾ ಇದ್ರೆ ಹೋಗಿ ಬಿಡಿಸ್ಬೇಕು ಅನ್ನುವಂಥದ್ದು ಮನಸ್ಥಿತಿ ಇವರಲ್ಲಿಲ್ವಾ? ಕಿಚ್ಚನ ಚಪ್ಪಾಳೆ ಯಾರಿಗೆ ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಬಟ್ ಕಿಚ್ಚನ ಕ್ಲಾಸ್ ಎಲ್ಲರಿಗೂ ಸಿಕ್ಕೇ ಸಿಗುತ್ತೆ. ಹಾಯ್ ಹಲೋ ನಮಸ್ಕಾರ, ರೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ವಾಲಿಕಾರ್. ಧ್ರುವಂತ್ ವಿರುದ್ಧ ಸಿಡಿದದ್ರ ಸೂರಜ್ ಹಾಗೆ ಧನುಷ್. ಎಸ್, ಈ ವಾರದ ಕ್ಯಾಪ್ಟನ್ ಧನುಷ್ ಬಹಳ ಅದ್ಭುತವಾಗಿ ಆಡ್ತಾ ಇದ್ದಾರೆ. ಎಷ್ಟು ಸೀಸನ್ಗಳಿಂದ ನಾವು ಒಂದು ಕಡೆ ಗಮನಿಸ್ತಾ ಹೋದ್ರೆ ಈ ಕ್ಯಾಪ್ಟನ್ ವಿಚಾರ ಅಂತ ಬಂದಾಗ ಧನುಷ್ ಯಾವ ರೀತಿಯಾಗಿ ಆಡಿದ್ದಾರೆ, ಏನ್ ಕತೆ ಅಂತಂದ್ರೆ ಪ್ರತಿ ಸೀಸನ್ಗಳಲ್ಲೂ ಕೂಡ ಈ ಕ್ಯಾಪ್ಟನ್ ವಿಚಾರ ಅಂತ ಬಂದಾಗ ಸಖತ್ ಒಂದ್ ಕಡೆ ಸದ್ದನ್ನ ಆಗುತ್ತೆ. ಬಟ್ ಈ ಸೀಸನ್ ಅಲ್ಲಿ ಒಂದು ರೀತಿಯಾಗಿ ಎರಡನೇ ಬಾರಿಯಾಗಿ ಕ್ಯಾಪ್ಟನ್ ಆಗುವಂಥದ್ದು ಆ ಅವಕಾಶವನ್ನ ಸಿಕ್ಕಿದ್ದು ಧನುಷ್ ಅವರಿಗೆ. ಬಹಳ ಅದ್ಭುತವಾಗಿ ಕ್ಯಾಪ್ಟನ್ಸಿಯನ್ನ ನಿಭಾಯಿಸ್ತಾರೆ ಅನ್ನುವಂಥ ಒಂದು ನಂಬಿಕೆ ಇದೆ. ನೋಡಿ, ಒಂದು ವಿಚಾರ ಸಾಕಷ್ಟು ಸದ್ದನ್ನ ಮಾಡ್ತಾ ಇರುವಂಥದ್ದು ಏನಪ್ಪಾ ಅಂತಂದ್ರೆ, ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅನ್ನುವಂಥ ಒಂದು ಗಾದೆ ಮಾತನ್ನ ಕೇಳಿರ್ತೀರಾ. ಸಹಜವಾಗಿ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಧ್ರುವಂತ್ ಆಡಿದಂತ ಒಂದಿಷ್ಟು ಮಾತುಗಳು ಸಿಕ್ಕಾಪಟ್ಟೆ ಸದ್ದನ್ನ ಮಾಡ್ತಾ ಇದೆ. ಒಂದಲ್ಲ ರೀ, ಈ ಬಾರಿ ಕಿಚ್ಚನ ಪಂಚಾಯಿತಿಯಲ್ಲಿ ಸಿಕ್ಕಾಪಟ್ಟೆ ಧ್ರುವಂತ್ ಅವರ ವಿಚಾರಕ್ಕೆ ಒಂದಿಷ್ಟು ಚರ್ಚೆ ಆಗ್ಲೇಬೇಕಾಗಿರುವಂಥದ್ದು ಹಾಗೆ ಆಗುತ್ತೆ. ಸೊ ನೋ ವರಿ ಅದ್ರ ಬಗ್ಗೆ. ಏನಾಯ್ತು ಹಾಗಾದ್ರೆ? ಸೊ ನೋಡಿ, ನಿನ್ನೆ ಎಪಿಸೋಡ್ನಲ್ಲಿ ಗಮನಿಸ್ತಾ ಹೋದ್ರೆ ಗ್ರಾಸರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಯಾಕಂದ್ರೆ ಪ್ರತಿ ವಾರವೂ ಕೂಡ ಗ್ರಾಸರಿ ಬರುತ್ತೆ. ಆ ಗ್ರಾಸರಿದಲ್ಲಿ ಸಹಜವಾಗಿ ಏನ್ ತಗೋಬೇಕು, ಏನ್ ಕತೆ ಅಂತಂದಾಗ ಕಾಫಿ ಪುಡಿ ವಿಚಾರ ಆಗಿರ್ಬೋದು, ಚಿಕನ್ ಆಗಿರ್ಬೋದು, ಮಟನ್ ಆಗಿರ್ಬೋದು, ಅಕ್ಕಿ ಬೇಳೆ ಒಂದು ರೀತಿಯಾಗಿ ಆಗಿರ್ಬೋದು, ಎಲ್ಲವೂ ಕೂಡ ಖರೀದಿ ಮಾಡೋದಕ್ಕೆ ಒಂದಿಷ್ಟು ಜಾರ್ ಆ್ಯಪ್ನಲ್ಲಿ ಪಾಯಿಂಟ್ಸ್ಗಳನ್ನು ಹಾಕಿರ್ತಾರೆ. ಆ ಪಾಯಿಂಟ್ಸ್ಗಳ ಮೂಲಕ ಎಲ್ಲವೂ ಕೂಡ ಖರೀದಿ ಮಾಡಬೇಕು. ಬಟ್ ನಿನ್ನೆ ಎಲ್ಲರೂ ಕೂಡ ಒಂದು ರೀತಿಯಾಗಿ ವೆಜ್ಜು ನಾನ್ ವೆಜ್ಜು ಅನ್ನುವಂಥದ್ದು ಬಿಗ್ ಬಾಸ್ ಮನೆಯಲ್ಲಿ ಸಹಜವಾಗಿ ಈಗ ಕಂಡು ಬರ್ತಾ ಇದೆ. ಯಾರ್ಯಾರು ವೆಜ್ ಅಂತಂದಾಗ ಸಹಜವಾಗಿ ಧ್ರುವಂತ ಆಗಿರ್ಬೋದು, ಕಾವ್ಯ ಆಗಿರ್ಬೋದು, ಇವರನ್ನ ಹೊರತುಪಡಿಸಿದ್ರೆ ಯಾರು ಕೂಡ ವೆಜ್ ಇಲ್ಲ, ಎಲ್ಲರೂ ಕೂಡ ನಾನ್ ವೆಜ್ಜು ಒಂದು ರೀತಿಯಾಗಿ ಆರಾಮಾಗಿ ಊಟ ಮಾಡ್ತಾ ಇದ್ದಾರೆ. ಬಟ್ ಇವರು ಊಟ ಮಾಡ್ತಾ ಇಲ್ಲ ಅಂತಲ್ಲ, ಇವರು ಕೂಡ ಊಟ ಮಾಡ್ತಾ ಇದ್ದಾರೆ. ಬಟ್ ಇವರಿಗೆ ಏನಾಗ್ಬಿಟ್ಟಿದೆ ಅಂತಂದ್ರೆ, ನಮಗೆ ಬೇಕಾಗಿರುವಂಥ ವೆಜ್ ಏನು ಅದೇನು ಕೂಡ ಸಿಗ್ತಾ ಇಲ್ಲ ಅನ್ನುವಂಥ ಲೆಕ್ಕಾಚಾರದಲ್ಲಿ ಎಲ್ಲರೂ ಕೂಡ ನಾನ್ ವೆಜ್ ಒಂದ್ ಕಡೆ ಚಿಕನ್ ತಗೋತಾ ಇದ್ದಾರೆ, ಅದು ತೋತಾ ಇದ್ದಾರೆ, ಇದು ತೋತಾ ಇದ್ದಾರೆ, ನಾವೇನು ಕೂಡ ನಮಗೆ ಸಿಗ್ತಾ ಇಲ್ಲ ಅನ್ನುವಂಥದ್ದು. ಈ ಒಂದು ಆರಂಭದಲ್ಲೇ ಇದೆಲ್ಲವೂ ಕೂಡ ಆರಂಭ ಆಗುತ್ತೆ. ಮೊದಲಿಗೆ ಏನು ಬರಿಬೇಕು, ಏನು ಕತೆ, ಚಿಕನ್ ಬರಿಬೇಕು. ಸೊ ವೆಜ್ ಇದ್ದವ್ರಿಗೆ ಏನೂ ಸಿಗಲಿಲ್ಲ ಅಂತ ಗಾರ್ಡನ್ ಏರಿಯಾದಲ್ಲಿ ಒಂದಿಷ್ಟು ಚರ್ಚೆಗಳು ಆರಂಭ ಆಗುತ್ತೆ. ಸೊ ಒಂದು ಪದವನ್ನು ಬಳಸ್ತಾರೆ, ಪ್ರಮುಖವಾಗಿ ಧ್ರುವಂತ ಬಳಸಿದಂಥ ಒಂದು ಪದ ಇದೆ ಅಲ್ಲ. ಸೊ ಈ ಪದಗಳನ್ನು ಬಳಸುವ ಮೂಲಕ ಒಂದು ರೀತಿಯಾಗಿ ಎಲ್ಲವೂ ಕೂಡ ಸಮಾಧಾನ ಆಗಿರುತ್ತೆ. ಧನುಷ್ ಕೂಡ ನೋಡಿ, ನನಗೆ ತುಪ್ಪ ಎಲ್ಲವೂ ಕೂಡ ಬೇಕು ಅಂತ ಧ್ರುವಂತ ಹೇಳ್ತಾರೆ. ಆಯ್ತಪ್ಪ, ನೀನೇ ಇಟ್ಕೊಳ್ಳೋ ಅನ್ನುವಂಥ ಲೆಕ್ಕಾಚಾರದಲ್ಲಿ ಬಹಳ ಫ್ರೆಂಡ್ಶಿಪ್ ಅಂತಂದ್ರೆ ಅಲ್ಲಿಯೂ ಕೂಡ ಜಗಳ ಆಗುತ್ತೆ ಅಂತ ಅನ್ಕೊಂಡೇ ಇರಲಿಲ್ಲ. ಬಹಳ ಸ್ಮೂತ್ ಆಗಿ ಹೇಳ್ಬಿಡ್ತಾರೆ. ಆ ಹೇಳಿದಂತ ಒಂದೇ ಒಂದು ಮಾತು, ಅದಾದ ನಂತರ ಸೂರಜ್ ಒಂದು ಮಾತನ್ನ ಕೇಳಿಸ್ಕೊಂಡ್ಬಿಟ್ಟಿರ್ತಾರೆ. ಸೊ ಆ ಪದ ಟೀ ಕೊಬ್ಬು ಅನ್ನುವಂಥದ್ದು. ಸೊ ಈ ಪದವನ್ನ ಬಳಸುವ ಮೂಲಕ ಇತ್ತೀಚೆಗೆ ಬಿಗ್ ಬಾಸ್ ಮನೆಯಲ್ಲಿ ಎಂತಿಂತ ಪದಗಳು ಬರ್ತಾ ಇದೆ ಅಂತಂದ್ರೆ, ಗಾಂಚಾಲಿ ಅನ್ನುವಂಥ ಪದ, ಟೀ ಕೊಬ್ಬು ಅನ್ನುವಂಥ ಪದ. ಸೊ ಈ ಅಶ್ಲೀಲ ಪದಗಳನ್ನ ಬಳಸುವ ಮೂಲಕ ಸಮಾಜಕ್ಕೆ ಯಾವ ರೀತಿಯಾದಂಥ ಹೊರಗಡೆ ಏನ್ ಪೋಟ್ರಿ ಆಗ್ತಾ ಇದೆ ಅಂತ ಅನ್ಕೋತಾ ಇದ್ದಾರೋ ಗೊತ್ತಿಲ್ಲ, ಬಟ್ ಬಳಸುವಂಥದ್ದು ಬಳಸ್ತಾ ಇದ್ದಾರೆ. ಬಟ್ ನಿನ್ನೆ ರಣರಂಗವೇ ಆಗೋಗ್ಬಿಡುತ್ತೆ. ನೋಡಿ, ಸೂರಜ್ ಸುಮ್ಮನೆ ಇದ್ಬಿಟ್ಟಿದ್ರೆ ಎಲ್ಲವೂ ಕೂಡ ಆಗೋಗ್ಬಿಡ್ತಿತ್ತ? ಅಥವಾ ಸೂರಜೇ ಒಂದ್ ಕಡೆ ಧನುಷ್ ಮತ್ತು ಧ್ರುವಂತ್ ನಡುವೆ ಬೆಂಕಿ ಹಚ್ಚಿಬಿಟ್ಬಿಟ್ರ? ಈ ರೀತಿಯಾದಂಥ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಯಾಕೆ ಅಂತಂದ್ರೆ, ಈ ಟೀ ಕೊಬ್ಬು ಅನ್ನುವಂಥ ಪದವನ್ನ ಧ್ರುವಂತ್ ಒಂದು ರೀತಿಯಾಗಿ ಅಲ್ಲಿ ಬಳಸಿದ್ರು ಅನ್ನುವಂಥದ್ದು. ಸೊ ಅವಾಗ ಧನುಷ್ ಮತ್ತೆ ಸೂರಜ್ ಒಂದಿಷ್ಟು ಕಾನ್ವರ್ಸೇಷನ್ ಆಗ್ತಾ ಇರುತ್ತೆ, ಒಂದಿಷ್ಟು ಮಾತಾಡ್ತಾ ಇರ್ತಾರೆ. ಮಾತಾಡ್ತಾ ನಿನಗೆ ಟೀ ಕೊಬ್ಬು ಅಂದ್ಬಿಟ್ಟ ಅಂತ ಸೂರಜ್ ಧನುಷ್ ಮುಂದೆ ಹೇಳ್ಬಿಡ್ತಾನೆ. ಈ ಒಂದು ಹೇಳಿದಂಥ ಒಂದೇ ಒಂದು ಮಾತು ಸಾಕು. ಸಹಜವಾಗಿ ನೇರವಾಗಿ ಧನುಷ್ ಹೋಗ್ತಾರೆ, ನೀನೇನೋ ಒಂದಿಷ್ಟು ವಲ್ಗರ್ ಪದಗಳನ್ನು, ಅಶ್ಲೀಲವಾದಂಥ ಪದಗಳನ್ನು ಬಳಸಿದೆ ಅಂತಲ್ಲ ಗುರು. ಸೊ ಈ ಟೀ ಕೊಬ್ಬು ಅಂತಂದ್ರೆ ಏನು ಅನ್ನುವಂಥದ್ದು ವಿಚಾರ ಚರ್ಚೆ ಆಗುತ್ತೆ. ಇಬ್ರು ಕೂಡ ಮೊದಲಿಗೆ ನಾನು ಏನು ಹೇಳಿದೆ ನಿನಗೆ, ಆಯ್ತಪ್ಪ ಇಟ್ಕೊಳ್ಳೋ ಅಂತ ನಾನು ಹೇಳಿದೆ ಅಷ್ಟೇ. ಅದೆಲ್ಲೂ ಕೂಡ ಒಂದು ಕಡೆ ಮರ್ಯಾದೆ ಇಲ್ಲಾರ್ದಂಥ ಪದ ಆಯ್ತು, ಆಗ್ಬಿಡ್ತು. ಸೊ ಏಕವಚನ ಹಿಂಗಾಗೋಗ್ಬಿಡ್ತು ಅಂತ ಕೇಳ್ತಾರೆ. ಸೊ ನೀನು ಹೇಳಿದಲ್ಲ ಗುರು, ಅದನ್ನೇ ಇಟ್ಕೊಳ್ಳೋ ಅಂತಂದ್ರೆ ಅದು ಇಟ್ಕೋ ಅಂತ ಅಂದ್ರೆ ಅದು ಏಕವಚನನೇ ಆಗೋಗ್ಬಿಡುತ್ತೆ, ಹೆಂಗೆ ಹೇಳ್ತೀಯ ನೀನು? ಸೊ ಇಬ್ಬರೂ ಕೂಡ ಆರಂಭ ಆದಂಥ ಈ ಒಂದು ಮಾತು
ಎಷ್ಟರ ಮಟ್ಟಿಗೆ ಹೋಗ್ಬಿಡುತ್ತೆ ಅಂತಂದರೆ, ಮನೆಯಲ್ಲಿ ನಾನು ಕೂಡ ಇರ್ತೀನಿ, ನಿಮ್ಮ ಮನೆ ಅನ್ಕೋಬೇಡ, ಹಂಗೆ ಹೋಗೋಕೋಬೇಡ, ಹಿಂಗೆ ಹೋಗೋಕೋಬೇಡ, ಏಕವಚನದಲ್ಲಿ ಆರಂಭ ಆಗೋಗ್ಬಿಡುತ್ತೆ. ಸೊ ಅಷ್ಟರ ಮಟ್ಟಿಗೆ ಗಮನಿಸ್ತಾ ಹೋದರೆ ಈ ಅತಿಥಿಗಳು ಅಂತ ಬಂದಿದ್ದಾರಲ್ಲ, ಉಗ್ರ ಮಂಜು ಅವರಾಗಿರ್ಬೋದು, ತ್ರಿವಿಕ್ರಮ ಆಗಿರ್ಬೋದು, ಚೈತ್ರಾ ಕುಂದಾಪುರ ಆಗಿರ್ಬೋದು, ಹಾಗೆ ರಜತ್ ಆಗಿರ್ಬೋದು, ಎಲ್ಲರೂ ಕೂಡ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಹೊರತು ಯಾರೂ ಕೂಡ ಬಿಡಿಸಕ್ಕೆ ಹೋಗ್ತಾ ಇಲ್ಲ. ಸೊ ಹಾಗಾದರೆ ಅತಿಥಿಗಳ ರೀತಿಯೇ ಇರಬೇಕಾ ಅವರು? ಸೊ ಇವರು ಮನೆ ಮಂದಿ ಏನಾದರೂ ಜಗಳ ಮಾಡ್ತಾ ಇದ್ರೆ ಹೋಗಿ ಬಿಡಿಸ್ಬೇಕು ಅನ್ನುವಂಥದ್ದು ಮನಸ್ಥಿತಿ ಇವರಲ್ಲಿಲ್ವಾ? ಸೊ ಇದೇ ಹೋದ ಸೀಸನ್ ಅಲ್ಲಿ ಇವರು ಕೂಡ ಜಗಳ ಆಡ್ತಾ ಇದ್ರೆ, ಅತಿಥಿಗಳು ಯಾರಾದರೂ ಬಂದಂಥ ಸಂದರ್ಭದಲ್ಲಿ ಇವ್ರು ಹಂಗೆ ಜಗಳ ಆಡ್ತಾ ಇದ್ರು, ಅತಿಥಿಗಳು ಬಂದು ಯಾರು ಬಿಡಿಸ್ತಾ ಇರಲಿಲ್ವಾ? ಸೊ ಎಂತಿಂಥ ಮನಸ್ಥಿತಿಗಳಿರಿಯಲ್ಲಿ. ಸೊ ಇದು ಈ ವಾರ ನಿಜವಾಗ್ಲೂ ಕೂಡ ಅದ್ರ ಬಗ್ಗೆ ಚರ್ಚೆ ಆಗಲೇಬೇಕು. ಅತಿಥಿಗಳಿಗೂ ಕೂಡ ಒಂದು ರೀತಿಯಾಗಿ ಕ್ಲಾಸ್ ಇದ್ದೇ ಇದೆ. ನಿಜವಾಗ್ಲೂ ಹೇಳ್ತಾ ಹೋದ್ರೆ ಅತಿಥಿಗಳಿಗೂ ಕೂಡ ಇವತ್ತು ಕ್ಲಾಸ್ ಇದೆ. ಕಿಚ್ಚನ ಚಪ್ಪಾಳೆ ಯಾರಿಗೆ ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಬಟ್ ಕಿಚ್ಚನ ಕ್ಲಾಸ್ ಎಲ್ಲರಿಗೂ ಸಿಕ್ಕೇ ಸಿಗುತ್ತೆ. ಅಷ್ಟರ ಮಟ್ಟಿಗೆ ಅಂತೂ ಗೊತ್ತೇ ಇದೆ ಸ್ವಾಮಿ. ಸೊ ಧ್ರುವಂತ ಆಡುವಂಥ ಒಂದಿಷ್ಟು ಮಾತುಗಳು ಸಾಕಷ್ಟು ಒಂದು ರೀತಿಯಾಗಿ ಮೈನಸ್ ಪಾಯಿಂಟ್ ಆಗ್ತಾ ಇದೆ. ಹೌದಪ್ಪ, ಧ್ರುವಂತ ಒಂದು ಕಡೆ ಸ್ಟ್ರೇಟ್ ಫಾರ್ವರ್ಡು, ಮನೆ ಮಂದಿಗೆಲ್ಲ ತಾಯ್ತಾ ಕಟ್ತೀನಿ, ಹಂಗೆ ಮಾಡ್ತೀನಿ, ಇವ್ರನ್ನ ಏನು ಹಾಗೆ ಇವ್ರು ಹಿಂಗೆ, ಒಂದು ಕಡೆ ಇದು ಇಲ್ಲ ಹೌದು ಇಲ್ಲ ಅನ್ನುವಂಥ ಮಾತುಗಳನ್ನು ಆಡ್ತಾ ಇದ್ದಾನೆ. ಬಟ್ ಒಂದಿಷ್ಟು ಮಾತುಗಳು ಅಂತಂದಾಗ ಸಹಜವಾಗಿ ಧ್ರುವಂತ ಒಂದು ಕಡೆ ಮೈನಸ್ ಪಾಯಿಂಟ್ ಆಗ್ತಾ ಇರುವಂಥದ್ದು. ಸೊ ಧ್ರುವಂತ ಎಲ್ಲಿ ಎಡುತ್ತಾ ಇದ್ದಾನೆ ಅಂತಂದರೆ, ಒಂದು ಕಡೆ ಶಾರ್ಟ್ ಟೆಂಪರ್. ನಿಜವಾಗ್ಲೂ ಕೂಡ ಅವನು ಶಾರ್ಟ್ ಟೆಂಪರೇ. ಒಂದು ರೀತಿಯಾಗಿ ಮಾತಾಡುವಂಥ ಮಾತಿನಲ್ಲಿ ಅವನು ಆಡುವಂಥ ಒಂದಿಷ್ಟು ಈ ಬಾಡಿ ಲ್ಯಾಂಗ್ವೇಜ್ ಇದೆಯಲ್ಲ, ನಿಜವಾಗ್ಲೂ ಕೂಡ ರಕ್ಷಿತಾ ಅವ್ರ ಜೊತೆ ಮಾತಾಡಬೇಕಾದಂಥ ಸಂದರ್ಭದಲ್ಲೇ ಆಗಿರ್ಬೋದು, ಮೊನ್ನೆ ನಾಮಿನೇಟ್ ವಿಚಾರದಲ್ಲಿ ಆಗಿರ್ಬೋದು. ಸೊ ಆ ಸಂದರ್ಭದಲ್ಲೂ ಕೂಡ ಒಂದಿಷ್ಟು ವಯ್ಯಾರ ಮಾಡಿಕೊಂಡು ಮಾತಾಡುವಂಥ ಈ ಧ್ರುವಂತು ಯಾಕೆ ಹಿಂಗೆ ಆಡ್ತಾ ಇದ್ದಾನೋ ಗೊತ್ತಿಲ್ಲ. ಬಟ್ ನಿನ್ನೆ ಸ್ಪಂದನ ಜೊತೆಯೂ ಕೂಡ ಒಂದಿಷ್ಟು ಜಗಳ ಮಾಡ್ತಾ ಇದ್ದ. ಅಲ್ಲಿ ಬತ್ತಿ ಇಟ್ಟು ಇಲ್ಲಿ ಬತ್ತಿ ಇಡುವಂಥ ಕೆಲಸ ಮಾಡ್ತಾ ಇದ್ದೀರಾ ನೀವು, ಹಂಗೆ ಮಾಡ್ತಾ ಇದ್ದೀರಾ, ಹಿಂಗೆ ಮಾಡ್ತಾ ಇದ್ದೀರಾ. ಸೊ ಯಾಕೆ ಈ ಪದಗಳನ್ನು ಬಳಸ್ತಾ ಇದ್ದಾರೆ ಧ್ರುವಂತ್ ಅಂತ ಗೊತ್ತಾಗ್ತಾ ಇಲ್ಲ. ಸೊ ಧ್ರುವಂತ್ ವಿರುದ್ಧ ಸಿಡಿದೇಳೋದಕ್ಕೆ ಇಲ್ಲಿ ಸೂರಜ್ ಒಂದು ಕಡೆ ಕಾರಣ ಆಗ್ಬಿಟ್ರ. ಯಾಕಂದ್ರೆ ಇಷ್ಟು ದಿನಗಳ ಕಾಲ ಒಂದು ರೀತಿಯಾಗಿ ಧ್ರುವಂತ್ ಏನೇ ಮಾಡಿದ್ರು ಕೂಡ ಒಂದಿಷ್ಟು ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು, ಹೌದಪ್ಪ ಇವನು ಮಾಡ್ತಾ ಇರೋದು ಸರಿಯಲ್ಲ, ಇವನು ಮಾತಾಡ್ತಾ ಇರೋದು ಸರಿಯಲ್ಲ ಅಂತ. ಸೊ ಸೂರಜ್ ನಿನ್ನೆ ಆಡಿದಂಥ ಒಂದೇ ಒಂದು ರೀತಿಯಾಗಿ ತಂದಿಕ್ಕಿ ತಮಾಷೆ ನೋಡುವಂಥ ಕೆಲಸ ಮಾಡಿಬಿಟ್ರ ಸೂರಜ್ ಅನ್ನುವಂಥ ಮಾತುಗಳು ಇದೀಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಪೋಟ್ರೆ ಆಗ್ತಾ ಇರುವಂಥದ್ದು. ಸೂರಜ್ ಏನಾದರೂ ಈ ಪದವನ್ನು ಬಳಸುತ್ತಿಲ್ಲ ಅಂತಂದರೆ, ಸೂರಜ್ ಏನಾದರೂ ಧನುಷ್ ಮುಂದೆ ಹೇಳಿತಿಲ್ಲ ಅಂತಂದರೆ ನಿನ್ನೆ ಇಷ್ಟೊಂದು ರಂಪಾಟ ಆಗ್ತಾನೆ ಇರಲಿಲ್ಲ. ಈ ರಂಪಾಟ ಆದರೂ ಕೂಡ ಅತಿಥಿಗಳು ಬಂದುಬಿಟ್ಟು ಒಂದಿಷ್ಟು ಸಮಾಧಾನ ಮಾಡಬಹುದಾಗಿತ್ತು. ಯಾಕೆ ಮನೆ ಮಂದಿ ಒಂದು ಕಡೆ ಸಮಾಧಾನ ಮಾಡೋಕ್ಕಾಗಲಿಲ್ಲ? ಬಟ್ ಏನಾದರೂ ಬಿಗ್ ಬಾಸ್ ಅವರಿಗೆ ಟಾಸ್ಕನ್ನು ಕೊಟ್ಟಿದ್ದಾರೋ, ಮನೆ ಮಂದಿ ಏನಾದರೂ ಜಗಳ ಮಾಡಿದ್ರೂ ಕೂಡ ನೀವು ಹೋಗಿ ಅದನ್ನು ಜಗಳ ಬಿಡಿಸಕ್ಕೆ ಹೋಗಬೇಡಿ, ಅವರಲ್ಲಿರುವಂಥ ಒಗ್ಗಟ್ಟನ್ನು ಸಂಪೂರ್ಣವಾಗಿ ಒಡೆದು ಬಿಡಿ ಅಂತ ಏನಾದರೂ ಬಿಗ್ ಬಾಸ್ ಟಾಸ್ಕನ್ನು ಕೊಟ್ಟಿದ್ದಾರಾ? ಯಾಕಂದರೆ ಚೈತ್ರಾ ಕುಂದಾಪುರ್ ಮೊನ್ನೆ ಮಾತಾಡಬೇಕಾದಂಥ ಸಂದರ್ಭದಲ್ಲಿ ಅದೇ ಹೇಳ್ತಾ ಇದ್ರು. ಮಾತಾಡ್ತಾ ಅವ್ರ ಬಾಯಿಂದ ಬಂದ್ಬಿಡ್ತು, ನೋಡಿ ನಿಮ್ಮ ಎಷ್ಟು ಒಗ್ಗಟ್ಟತನ ಇದೆ ಅನ್ನೋದನ್ನ ನಾವು ನೋಡಕ್ಕೆ ಬಂದಿದ್ದೀವಿ, ನಿಮ್ಮ ಒಗ್ಗಟ್ಟನ್ನು ನಾವು ಬಿಡಿಸೋದಕ್ಕೆ ಬಂದಿದ್ದೀವಿ, ನಿಮ್ಮ ಒಗ್ಗಟ್ಟನ್ನು ಸಂಪೂರ್ಣವಾಗಿ ನಾಶ ಮಾಡೋದಕ್ಕೆ ಬಂದ್ಬಿಟ್ಟಿದ್ದೀವಿ ಅನ್ನುವಂಥ ಲೆಕ್ಕಾಚಾರದಲ್ಲೇ ಈ ಮಾತನ್ನ ಹೇಳ್ತಾರೆ. ಸೊ ಬಿಗ್ ಬಾಸ್ ನಮಗೆ ಯಾಕೆ ಕಳಿಸಿದ್ದಾರೆ ಅನ್ನುವಂಥ ಲೆಕ್ಕಾಚಾರದಲ್ಲೂ ಕೂಡ ಹೇಳ್ತಾರೆ. ಸೊ ಹಾಗಾದ್ರೆ ಅತಿಥಿಗಳು ಬಂದಿದ್ದು ಅವರ ಒಗ್ಗಟ್ಟನ್ನು ಸಂಪೂರ್ಣವಾಗಿ ಹಾಳು ಮಾಡೋದಕ್ಕ? ಸೊ ಇವರು ಸೀಸನ್ 12ರ ಎಲ್ಲ ಸ್ಪರ್ಧೆಗಳಲ್ಲಿ ಒಗ್ಗಟ್ಟು ಎಷ್ಟಿದೆ ಅನ್ನೋದನ್ನು ನೋಡೋದಕ್ಕ? ಹಾಗಾದರೆ ಈಗ ಈ ಬ್ಯಾಚುಲರ್ ಪಾರ್ಟಿ ಅಂತ ಬಂದವರು ಎಲ್ಲವೂ ಕೂಡ ಅಂತಂದರೆ ನೋಡ್ತಾ ಹೋದರೆ ಧ್ರುವಂತ್ ಅವರ ವಿಚಾರ ಅಂತ ಬಂದಾಗ, ಈ ಬ್ಯಾಚುಲರ್ ಪಾರ್ಟಿ ಅಂತ ಬಂದಾಗ ಬಿಗ್ ಬಾಸ್ ಮನೆಯಲ್ಲಿ ಪ್ರತಿ ವಾರವೂ ಕೂಡ ಬೇರೆ ಬೇರೆ ಬದಲಾವಣೆಗಳೇ ಆಗ್ತಾ ಇದೆ. ಯಾಕಂದರೆ ಗ್ರ್ಯಾಂಡ್ ಫಿನಾಲೆ ಹತ್ತಿರ ಆಗ್ತಾ ಇದ್ದಾಗೆ ಎಲ್ಲರ ವ್ಯಕ್ತಿತ್ವಗಳು ಈಗ ಒಂದೊಂದಾಗಿ ಹೊರಗೆ ಬರ್ತಾ ಇದೆ. ಧ್ರುವಂತ್ ಅವರ ವ್ಯಕ್ತಿತ್ವ ಆಗಿರ್ಬೋದು, ಧನುಷ್ ಅವರ ವ್ಯಕ್ತಿತ್ವ ಆಗಿರ್ಬೋದು, ಗಿಲ್ಲಿ ಅವರ ವ್ಯಕ್ತಿತ್ವ ಆಗಿರ್ಬೋದು, ಅಶ್ವಿನಿ ಗೌಡ ವ್ಯಕ್ತಿತ್ವ ಆಗಿರ್ಬೋದು, ಕಾವ್ಯ ಅವರ ವ್ಯಕ್ತಿತ್ವ ಆಗಿರ್ಬೋದು, ಹಾಗೆ ಸ್ಪಂದನ ಅವರ ವ್ಯಕ್ತಿತ್ವ ಆಗಿರ್ಬೋದು, ಅದರ ಜೊತೆಗೆ ರಘು ಅವರ ವ್ಯಕ್ತಿತ್ವ ಆಗಿರ್ಬೋದು, ಮಾಳು ಅವರ ವ್ಯಕ್ತಿತ್ವ ಆಗಿರ್ಬೋದು, ರಾಶಿಕಾ ಅವರ ವ್ಯಕ್ತಿತ್ವ ಆಗಿರ್ಬೋದು, ಎಲ್ಲರ ವ್ಯಕ್ತಿತ್ವಗಳು ಇದೀಗ ಒಂದೊಂದಾಗಿ ಹೊರಗೆ ಬರ್ತಾ ಇದೆ. ಬಟ್ ಧ್ರುವಂತ್ ಅಂತ ಬಂದಾಗ ಯಾಕೆ ಈ ಮಾತುಗಳನ್ನು ಆಡ್ತಾ ಇದ್ರು ನೋಡಿ. ಮೊನ್ನೆಯೂ ಕೂಡ ಒಂದು ಸ್ಟೇಟ್ಮೆಂಟ್ ಕೊಡುವ ಮೂಲಕ ಗಿಲ್ಲಿ ಜೊತೆ ಮಾತಾಡಬೇಕಾದ್ರೆ ಗಾರ್ಡನ್ ಏರಿಯಾದಲ್ಲಿ ಮಾತಾಡ್ತಾನೆ ನೋಡಿ, ಬಿಗ್ ಬಾಸ್ ಮನೆ ಅನ್ನೋದು ನಿಜವಾಗ್ಲೂ ಕೂಡ 1.5 ತಿಂಗಳು ಇರ್ಬೋದು. ಅದಾದ ನಂತರ ಜಾನ್ವಿ ಅವರ ಅಶ್ವಿನಿ ಗೌಡ ಅವರ ಫ್ರೆಂಡ್ಶಿಪ್ ಬಗ್ಗೆಯೂ ಕೂಡ ಇಲ್ಲಿ ಮಾತನ್ನು ಎತ್ತಾರೆ. ಸೊ ಇದೇ ವಿಚಾರವೂ ಕೂಡ ಈ ಶನಿವಾರ ನಿಜವಾಗ್ಲೂ ಕೂಡ ಎತ್ತಾರೆ ಕಿಚ್ಚ ಸುದೀಪ್ ಅವರು. ಬಹಳಷ್ಟು ಸುದ್ದಿ ಆಗ್ತಾ ಇರುವಂಥ, ಯಾಕಂದರೆ ಅಶ್ವಿನಿ ಗೌಡ ಅವರ ಜೊತೆ ಜಾನ್ವಿ ಯಾಕೆ ಫ್ರೆಂಡ್ಶಿಪ್ ಮಾಡಿದ್ದಾರೆ ಅಂತಂದರೆ 1.5 ತಿಂಗಳ ಕಾಲ ಅಷ್ಟೇ ಇರ್ಬೋದು ಬಿಗ್ ಬಾಸು. ಅದಾದ ನಂತರ ಮುಂದೆ ಹೋದ್ಮೇಲೆ ಬೇಕಲ್ಲ ಅನ್ನುವಂಥ ಲೆಕ್ಕಾಚಾರದಲ್ಲಿ ಏನಾದರೂ ಅವರ ಆಸ್ತಿಗಳನ್ನು ನೋಡಿ, ಹೌದಪ್ಪ ಅಶ್ವಿನಿ ಗೌಡ ಅವರು ಸಿಕ್ಕಾಪಟ್ಟೆ ಆಸ್ತಿ ಇದೆ, ಸಿಕ್ಕಾಪಟ್ಟೆ ದುಡ್ಡಿದೆ, ಅವರು ಕೂಡ ಒಂದಿಷ್ಟು ಫೈನಾನ್ಸ್ಲಿ ಹೆಲ್ಪ್ ಮಾಡಬಹುದು ನಮಗೆ ಅನ್ನುವಂಥ ಕಾರಣದಿಂದಾಗಿ ಜಾನ್ವಿ ಅವರು ಫ್ರೆಂಡ್ಶಿಪ್ ಮಾಡಿದ್ದಾರೆ. ಇಲ್ಲ ಸ್ವಾಮಿ, ಅವರ ಬಾಂಡಿಂಗು
ಯಾರ ಜೊತೆ ನಮ್ಮ ವ್ಯಕ್ತಿತ್ವ ಸರಿಯಾಗಿ ಕೂರ್ಬೋದು, ಯಾರ ಜೊತೆ ನಮ್ಮ ಬಾಂಡಿಂಗ್ ಸರಿಯಾಗಿರ್ಬೋದು, ಯಾಕಂದರೆ ಅವರ ಆಲೋಚನೆಗಳು ಎಲ್ಲವೂ ಕೂಡ ಒಂದಾದಾಗೆ ಹೋಲಿಕೆ ಆಗಬಹುದು, ಎಲ್ಲವೂ ಕೂಡ ಮಾಡಿಕೊಂಡು ಫ್ರೆಂಡ್ಶಿಪ್ ಮಾಡಿರ್ತಾರೆ. ಬಟ್ ಧ್ರುವಂತ್ ಆಡುವಂಥ ಒಂದಿಷ್ಟು ಮಾತುಗಳು, ಅವರು ಬಾಡಿ ಲ್ಯಾಂಗ್ವೇಜು, ಇದೆಲ್ಲವೂ ಕೂಡ ಈ ಶನಿವಾರ ನಿಜವಾಗ್ಲೂ ಕೂಡ ಧ್ರುವಂತ್ಗೆ ಸಿಕ್ಕಾಪಟ್ಟೆ ಕ್ಲಾಸ್ ಇದೆ ಸ್ವಾಮಿ. ಒಂದಲ್ಲ ಎರಡಲ್ಲ, ಅಂತಂದರೆ ಪಾಯಿಂಟ್ ಎತ್ತಿ ಎತ್ತಿ ವಿಟಿ ತೋರಿಸಿ ಕಿಚ್ಚ ಸುದೀಪ್ ಅವರು ಕ್ಲಾಸ್ ತಗೋದ್ರಲ್ಲಿ ಇದೀಗ ನಂಬರ್ 1. ಯಾಕಂತಂದರೆ ಇಲ್ಲ ನಾನು ಹೇಳಿಲ್ಲ ಅಂತಂದ್ರೂ ಕೂಡ ವಿ ಟಿ ಪ್ಲೇ ಮಾಡ್ತಾರೆ, ಮತ್ತೊಂದು ಕೂಡ ಇಲ್ಲ ನಾನು ಹೇಳಿದ್ದೀನಿ ಅಂತಂದ್ರೂ ಕೂಡ ವಿ ಟಿ ಪ್ಲೇ ಮಾಡ್ತಾರೆ. ಸೊ ಅವಾಗ ಅಲ್ಲಿ ಯಾರ್ಯಾರು ಇದ್ರಲ್ಲ ಅವರೆಲ್ಲರಿಗೂ ಕೂಡ ಕ್ಲಾಸ್ ಬೀಳುತ್ತೆ. ಬಟ್ ಈ ವಾರವೂ ಕೂಡ ಗಮನಿಸ್ತಾ ಹೋದರೆ ಸಿಕ್ಕಾಪಟ್ಟೆ ಜನಕ್ಕೆ ಕ್ಲಾಸ್ ಇದೆ. ಸಿಕ್ಕಾಪಟ್ಟೆ ಅಂತಂದರೆ ಸಿಕ್ಕಾಪಟ್ಟೆ ಜನಕ್ಕೆ ಅತಿಥಿಗಳನ್ನು ಸೇರ್ಕೊಂಡೇ ಒಂದು ಕಡೆ ಕ್ಲಾಸ್ ಇದ್ದೇ ಇದೆ ಸ್ವಾಮಿ. ಬಟ್ ಈ ವಾರದ ಕಿಚ್ಚನ ಪಂಚಾಯಿತಿ ಇದೆಯಲ್ಲ, ನಿಜವಾಗ್ಲೂ ಕೂಡ ಬಹಳ ಅದ್ಭುತವಾಗಿದೆ. ಇನ್ನು ಪ್ರೊಮೋ ಒಂದಿಷ್ಟು ಬಿಡುಗಡೆ ಆದ ನಂತರ ಯಾವ್ಯಾವ ಕ್ಲಾಸನ್ನು ತೆಗೆದುಕೊಳ್ತಾರೆ, ಯಾವ್ಯಾವ ವಿಷಯಗಳನ್ನು ಎತ್ಕೊಳ್ತಾರೆ, ಧನುಷ್ ಅವರ ವಿಷಯ ಆಗಿರ್ಬೋದು, ಧ್ರುವಂತ್ ಅವರ ವಿಷಯ ಆಗಿರ್ಬೋದು, ಮತ್ತೊಂದು ಕಡೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು ಇಲ್ಲಿ ಮ್ಯಾನೇಜರ್ ಆಗಿರುವಂಥ ಅಭಿ ಅವರ ವಿಷಯ ಆಗಿರ್ಬೋದು, ಯಾವ ರೀತಿಯಾಗಿ ನಿಭಾಯಿಸಿದ್ರು, ಏನು ಕತೆ, ಸೊ ಬೆಲ್ ಬಾಯ್ ಆಗಿ ಧ್ರುವಂತ್ ಯಾವ ರೀತಿಯಾಗಿ ಕೆಲಸ ಮಾಡಿದ್ರು, ಅದೆಲ್ಲವೂ ಕೂಡ ಪಾಯಿಂಟ್ ಟು ಪಾಯಿಂಟ್ ಎಲ್ಲರ ಮುಂದೆ ಇಡುವಂಥ ಕೆಲಸ ಕಿಚ್ಚ ಸುದೀಪ್ ಅವರು ಮಾಡ್ತಾರೆ. ಸೊ ಹಾಗಾಗಿ ಕಿಚ್ಚ ಸುದೀಪ್ ಅವರ ವಿಚಾರ ಅಂತ ಬಂದಾಗ ಎಲ್ಲರೂ ಕೂಡ ಈಗ ಪ್ರಮೋದತ್ತ ಗಮನ ಇದೆ. ಏನು ಬಂದ್ಬಿಡುತ್ತೋ ಏನು ಕತೆನೋ, ಯಾರಿಗೆ ಕ್ಲಾಸ್ ತಗೊಂಡಿದ್ದಾರೋ ಏನು ಕತೆನೋ. ಯಾಕಂದರೆ ಈ ಬಾರಿ ಅಶ್ವಿನಿ ಗೌಡ ಅವರು ಸಿಕ್ಕಾಪಟ್ಟೆ ಒಂದು ರೀತಿಯಾಗಿ ಸೈಲೆಂಟ್ ಆಗಿಬಿಟ್ಟಿದ್ದಾರೆ, ಎಲ್ಲೂ ಕೂಡ ಮಾತಾಡಿಸುವಂಥದ್ದು. ಬಟ್ ಒಂದು ವಿಚಾರ ಇಲ್ಲಿ ಮೆಚ್ಚಲೇಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ, ನಮ್ಮ ತಲೆಯಲ್ಲಿ ಬುದ್ಧಿ ಇಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರಲ್ಲ, ಸೊ ನಮ್ಮ ತಲೆಯಲ್ಲಿ ಬುದ್ಧಿ ಇಲ್ಲ ಆ ಮಾತಿಗೆ ಒಂದಿಷ್ಟು ಸ್ಟ್ಯಾಂಡ್ ತೆಗೆದುಕೊಳ್ತಾರೆ. ಅದಾದ ನಂತರ ಮನೆ ಮಂದಿ ಎಲ್ಲರೂ ಕೂಡ ಒಪ್ಪಿಸಿದ ನಂತರ ಚೈತ್ರಾ ಕುಂದಾಪುರ ಮುಂದೆ ನಮ್ಮ ತಲೆಯಲ್ಲಿ ಬುದ್ಧಿ ಇಲ್ಲ, ನಮಗೆ ಕ್ಷಮೆ ಇರಲಿ ಅಂತ ಒಂದಿಷ್ಟು ಮಾತನ್ನು ಹೇಳ್ತಾರೆ. ಸೊ ಆ ವಿಚಾರ ಬಗ್ಗೆಯೂ ಕೂಡ ಒಂದಿಷ್ಟು ಚರ್ಚೆ ಆಗಬಹುದು, ಸಾಕಷ್ಟು ರೀತಿಯಾದಂಥ ಚರ್ಚೆಗಳಿದೆ, ನೋಡೋಣ. ಬಟ್ ಧ್ರುವಂತ್ ಅವರ ಮಧ್ಯದಲ್ಲಿ ಒಂದು ಕಡೆ ಸೂರಜ್ ಈ ಬಾರಿ ಬೆಂಕಿ ಹಚ್ಚಿರುವಂಥದ್ದು ನಿಜವಾಗ್ಲೂ ಕೂಡ ಸರಿನಾ ಅಥವಾ ತಪ್ಪ, ಒಂದು ರೀತಿಯಾಗಿ ಕಮೆಂಟ್ ಮಾಡಿ. ಎಸ್, ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗೆ ನೋಡ್ತಾ ಇರಿ ರೆಬಲ್ ಟಿವಿ.